ಕೆಇಎ ಕಡೆಯಿಂದ ಒಂದು ಮಹತ್ವದ ಪ್ರಕಟಣೆ ಹೊರಡಿಸಿದೆ. BMTC ಕಾಂಟ್ರಾಕ್ಟರ್ RPC 2024 ಹುದ್ದೆಗಳಿಗೆ ಏನ್ ಎಕ್ಸಾಮ್ ನಡೆಯಿತು ಅದರದ್ದು ತಾತ್ಕಾಲಿಕ ಕೀ ಆನ್ಸರ್ ಬಿಟ್ಟಿದ್ರು. ಸೊ ಅದನ್ನ ಒಂದು ವಿಡಿಯೋ ಮಾಡಿದೀನಿ, ಬೇಕಾದ್ರೆ ಹೋಗಿ ವಿಡಿಯೋ ಚೆಕ್ ಮಾಡಿ ನೋಡಿ. ಸೊ ಈಗೇನಪ್ಪ ಅಂತಂದ್ರೆ ಅದ್ರದ್ದು ಪರಿಷ್ಕೃತ ಕೀ ಉತ್ತರಗಳು ಅಂತಂದ್ರೆ BMTC ಎಕ್ಸಾಮ್ ಅನ್ನ 1/9/2024 ಎಕ್ಸಾಮ್ ನಡೆಸಿದ್ರು. ಅದಕ್ಕೆ ಪೇಪರ್ 1 ಮತ್ತೆ ಪೇಪರ್ 2 ಕೀ ಆನ್ಸರ್ನ ವೆಬ್ಸೈಟ್ ಅಲ್ಲಿ ಬಿಟ್ಟಿದ್ರು, KE ವೆಬ್ಸೈಟ್ ಅಲ್ಲಿ. ಸೊ ಅದರ ಮಾಹಿತಿಗಾಗಿ 3/9/2024 ಒಂದು ಪ್ರಕಟಿಸಿದ್ರು. ಏನಪ್ಪಾ ಅಂತಂದ್ರೆ ಕೀ ಉತ್ತರಗಳಿಗೆ ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ ದಿನಾಂಕ 5/9/2024 ಸಂಜೆ 5:30 ಒಳಗಡೆ ಆಕ್ಷೇಪಣೆಗಳನ್ನು ಸಲ್ಲಿಸಬೇಕು ಅಂತ ಅನೌನ್ಸ್ ಮಾಡಿದ್ರು. ಸೊ ಅದರಂತೆ ಅಭ್ಯರ್ಥಿಗಳಿಂದ ಆಕ್ಷೇಪಣೆಯನ್ನ ಪಡೆದುಕೊಂಡ KE ತಜ್ಞರ ಸಮಿತಿಯಲ್ಲಿ ಪರಿಶೀಲನೆ ಮಾಡಿ ಅದನ್ನ ಪತ್ರಿಕೆ ಒಂದಕ್ಕೆ ಏನು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರು ಅದರದನ್ನೆಲ್ಲ ಸ್ಟಡಿ ಮಾಡಿ ಒಂದು ಪರಿಷ್ಕೃತ ಅಂದ್ರೆ ಫೈನಲ್ ಕೀ ಆನ್ಸರ್ನ ಕೆಳಗಿನಂತೆ ಎಕ್ಸ್ಪರ್ಟ್ಸ್ಗಳು ಕೊಟ್ಟಿದ್ದಾರೆ. ಸೊ ಈ ಕಾಲಮ್ ನೋಡೋಣ. ನೋಡಿ, ಇದು ಪ್ರಕಟಗೊಂಡ ತಾತ್ಕಾಲಿಕ ಕೀ ಉತ್ತರಗಳು ಅಂದ್ರೆ ಫಸ್ಟ್ ಬಿಟ್ಟಂತಹ ಕೀ ಆನ್ಸರ್. ಈಗ ಇದು ಪರಿಷ್ಕೃತ ಈಗ ಬಿಟ್ಟಿರುವಂತ ಕೀ ಆನ್ಸರ್ಗಳು. ಇದೇನ್ ಕೊಟ್ಟಿದ್ರಲ್ಲ, ಇದು ವಿವಿಧ ವರ್ಷನ್ ಕೋಡ್ ಅಂದ್ರೆ A1, A2, A3, A4 ಪ್ರಶ್ನೆ ಸಂಖ್ಯೆಗಳು ಅಂದ್ರೆ 8ನೇ ಕ್ವಶನ್, 9ನೇ ಕ್ವಶನ್, 45ನೇ ಕ್ವಶನ್ ಅಂತರ ಈ ತರ. ಅದೇ ತರ ಏನ್ ವರ್ಷನ್ ಕೋಡ್ಗಳಿದೆ ನೋಡಿ, A1, A2, A3, A4 ಇದರಲ್ಲಿ ಈ ಕ್ವಶನ್ ನಂಬರ್ಗಳು 8, A1 ಅಲ್ಲಿ 8, A2 ಅಲ್ಲಿ 33, A3 ಅಲ್ಲಿ 58, A4 ಅಲ್ಲಿ 83. ಇದು ಕ್ವಶನ್ ನಂಬರ್ಗಳು ಎಷ್ಟನೇ ಕ್ವಶನ್ ಅಂತ. ಈ ಕ್ವಶನ್ಗಳಲ್ಲಿ ಬಂದಿರೋದು ಮೊದಲನೇ ಕೀ ಉತ್ತರ ಬಿಟ್ಟಿದ್ರೆ ತಾತ್ಕಾಲಿಕ ಉತ್ತರ ಅಲ್ಲಿ ಅದಕ್ಕೆ ಆಪ್ಷನ್ 2 ಅದಕ್ಕೆ ಉತ್ತರ ಇತ್ತು. ಆದ್ರೆ ಈಗ ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಈ ಕ್ವಶನ್ಗಳಲ್ಲಿ ಯಾವ್ಯಾವ್ದು ಬಂದಿದೆ ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಇದೆ. ಅದೇ ತರ ಈ ಕ್ವಶನ್ ನಂಬರ್ 9, 34, 59, 84 ಏನ್ ಕ್ವಶನ್ ನಂಬರ್ ಇದೆ ಅದಕ್ಕೆ ಆಪ್ಷನ್ 4 ರೈಟ್ ಆನ್ಸರ್. ಮೊದಲು ಆಪ್ಷನ್ 3 ರೈಟ್ ಆನ್ಸರ್ ಇತ್ತು. ಸೊ ಈಗ ಆಪ್ಷನ್ 4 ಅದಕ್ಕೆ ರೈಟ್ ಆನ್ಸರ್. ಅದೇ ತರ ಕ್ವಶನ್ ನಂಬರ್ 45, 70, 95, 20ಕ್ಕೆ ಫಸ್ಟ್ ತಾತ್ಕಾಲಿಕ ಕೀ ಉತ್ತರಗಳಲ್ಲಿ 4 ಇತ್ತು, ಇವಾಗ ಫೈನಲ್ 1 ಆಗಿದೆ. ಸೊ ಈಗ ಅರ್ಥ ಆಯ್ತು ಅನ್ಕೋತೀನಿ. ಸೊ ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ಇಲ್ಲಿ ಏನು ಇಷ್ಟು ಕ್ವಶನ್ ಇದೆ, A1, A2, A3 ಇಷ್ಟು ಕ್ವಶನ್ಗೆ ಮೊದಲು ಬಂದಿದ್ದು 2ನೇದು ತಾತ್ಕಾಲಿಕ ಕೀ ಉತ್ತರಗಳಲ್ಲಿ ಆಪ್ಷನ್ 2 ಇತ್ತು. ಆದ್ರೆ ಈಗ ಸರಿಯಾದ ಉತ್ತರ ಗ್ರೇಸ್ ಮಾರ್ಕ್ಸ್. ಇಷ್ಟು ಕ್ವಶನ್ಗೂ ಈಗ ಗ್ರೇಸ್ ಕೊಟ್ಟಿದ್ದಾರೆ. ಅದೇ ತರ ಕ್ವಶನ್ ನಂಬರ್ 9, 34, 59, 84ಕ್ಕೆ ಮೊದಲು ತಾತ್ಕಾಲಿಕ ಉತ್ತರದಲ್ಲಿ 3 ಕೊಟ್ಟಿದ್ರು, ಆಪ್ಷನ್ 3 ಆನ್ಸರ್ ಆಗಿತ್ತು. ಅದೇ ಪರಿಷ್ಕೃತ ಕೀ ಉತ್ತರಗಳಲ್ಲಿ ಆಪ್ಷನ್ 4 ರೈಟ್ ಆನ್ಸರ್ ಆಗಿದೆ. ಅದೇ ತರ ಕ್ವಶನ್ ನಂಬರ್ 45, 70, 95, 20ಗೆ ತಾತ್ಕಾಲಿಕ ಕೀ ಉತ್ತರಗಳು 4 ಆಗಿತ್ತು, ಈಗ ಪರಿಷ್ಕೃತ ಕೀ ಉತ್ತರಲ್ಲಿ ರೈಟ್ ಆಗಿದೆ. ಆಲ್ಮೋಸ್ಟ್ ಈಗ ಕೀ ಆನ್ಸರ್ ಅಲ್ಲಿ ಇಷ್ಟು ಕ್ವಶನ್ಗಳಿಗೂ ಇದು ಸರಿ ಉತ್ತರ ಆಗಿದೆ. ಇದೇನು ಪರಿಷ್ಕೃತ ಕೀ ಉತ್ತರಗಳಿದೆ ಇದೇ ಫೈನಲ್ ಆಗಿದೆ. ಆಮೇಲೆ ಅವರೇ ಕೊಟ್ಟಿದ್ದಾರೆ ಸೂಚನೆಗಳು ಅಂತ. ಎಲ್ಲ ಪ್ರಶ್ನೆಗಳನ್ನು ವಿಷಯ ತಜ್ಞರಿಂದ ಪರಿಶೀಲಿಸಿ ಮೇಲ್ಕಂಡ ಪಟ್ಟಿಯಲ್ಲಿರುವ ಪ್ರಶ್ನೆಗಳ ಪರಿಷ್ಕೃತ ಕೀ ಉತ್ತರವನ್ನು ಪ್ರಕಟಿಸಲಾಗಿದೆ. ಉಳಿದ ಪತ್ರಿಕೆ 1ರ ಆಕ್ಷೇಪಿತ ಪ್ರಶ್ನೆಗಳ ಕೀ ಉತ್ತರಗಳಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ, ಇದೇ ಫೈನಲ್ ಅಂತ ಹೇಳಿದ್ದಾರೆ. ಸೊ ಪತ್ರಿಕೆ 2 ಉತ್ತರಗಳಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ, ಅದು ಕರೆಕ್ಟ್ ಇದೆ. ಸೊ ಈಗ ಅರ್ಥ ಆಯ್ತು ಅನ್ಕೋತೀನಿ. ಸೊ ಈಗ ಏನ್ ಬಿಡಿದೀರಾ, ಪರಿಷ್ಕೃತ ಕೀ ಉತ್ತರಗಳಲ್ಲಿ 1 ಗ್ರೇಸು, ಇನ್ನೊಂದು 4, ಇನ್ನೊಂದು 1, ಇದು ಪರಿಷ್ಕೃತ ಕೀ ಆನ್ಸರ್ಗಳು, ಅದೇ ಫೈನಲ್. ಸೊ ಅದನ್ನ ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ಆಲ್ಮೋಸ್ಟ್ ಗ್ರೇಸ್ ಮಾರ್ಕ್ಸ್ ನಿಮಗೆ 4 ಕ್ವಶನ್ ಗ್ರೇಸ್, ಇನ್ನೊಂದು 4 ಕ್ವಶನ್ಗಳಿಗೆ ಆಪ್ಷನ್ 4 ಆನ್ಸರು, ಇನ್ನೊಂದು 4 ಕ್ವಶನ್ಗಳಿಗೆ ಆಪ್ಷನ್ 1 ಫೈನಲ್ 1 ಆನ್ಸರು. ಸೊ ಇವತ್ತಿನ ವಿಷಯ ಇದಾಗಿತ್ತು. ಸೊ ಕಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ವಿದ್ಯಾರ್ಥಿಗಳಿಗೂ ಶೇರ್ ಮಾಡಿ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.